ನನ್ನ ಹೆಸರು ನಾಗೇಶ್ ಅಂತ. ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಆರ್ಟಿಸ್ಟ್ ಕೊರತೆ ಇದೆ. ಯಾರಾದ್ರೂ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ ರೆಡಿ ಇದ್ದೀರಾ? ಯಾರೆಲ್ಲ ರೆಡಿ ಇದ್ರೆ ಕೈ ಎತ್ತಿ. 1 2 3 4 5. ಓಹೋ, ಪೇಮೆಂಟ್ ಇರಲ್ಲ, ಎಲ್ಲ ಪೇಮೆಂಟ್ ಕೊಟ್ರೆ ಮಾತ್ರನಾ? ಆದ್ರೂ ಜೋಶ್ ಕಮ್ಮಿ ಆಯ್ತು. ನಾನು ಜಯಕರಕ್ಕೆ ಹೋಗ್ತೀನಿ, ಎಲ್ಲರೂ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕು. ಓಕೆನಾ? ಬೋಲೋ ಭಾರತ್ ಮಾತಾ ಕೆ, ಡಾಕ್ಟರ್ ರಾಜ್ಕುಮಾರ್ ಗೆ, ಡಾಕ್ಟರ್ ವಿಷ್ಣುವರ್ಧನ್ ಗೆ, ಶಂಕರ್ ನಾಗ್ ಗೆ, ಕಾಡುಗಳ ವೀರಪ್ಪನ್ಗೆ. ಸುಮ್ಮನೆ ಒಟ್ಟಾರೆ ಜೈ ಜೈ ಹೇಳೋದೇನ? ವಿಡಿಯೋ ಮಾಡ್ತಿದ್ಯಾ? ಆಯ್ತಾಯ್ತು, ಇಲ್ಲಿ ನೋಡು, ಆಮೇಲೆ ವಿಡಿಯೋ ನೋಡು, ಆಯ್ತಾ? ಸರಿ, ಆಡಿಷನ್ಗೆ ಯಾರೆಲ್ಲ ಒಂದು 4 ಜನ ಆರ್ಟಿಸ್ಟ್ ಬರ್ತೀನಿ ಅಂತ ಹೇಳಿದ್ದಾರೆ. ನಾನೊಂದು 350 ಸಿನಿಮಾ ಮಾಡಿದ್ದೀನಿ. ನಾನು 350 ಸಿನಿಮಾದ ಡೈರೆಕ್ಟರ್ ನಾನು, ನಾಗೇಶ್ ಅಂತ. ಇವತ್ತೊಂದು ಹೊಸ ಸಿನಿಮಾಗೆ ಆಡಿಷನ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಮೊದಲನೇ ಕಂಟೆಸ್ಟೆಂಟ್ ಯಾರಂತ ನೋಡೋಣ. ಮೊದಲನೇ ಹಾಯ್ ಬಾಯ್ಸ್. ಇಲ್ಲಿ ಬಾಯ್ಸ್ ಕಮ್ಮಿ, ಫುಲ್ ಲೇಡೀಸ್. ಇಲ್ಲಿ ಆಡಿಷನ್ ಎಲ್ಲ ನಡೀತಿದೆ. ಅಲ್ಲಿದ್ರ ಅವತ್ತು ಫೋನ್ ಮಾಡ್ತೀನಿ. ಹಲೋ 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 ಸರ್, ಎಲ್ಲಿದ್ದೀರಿ? ನಾನಿಲ್ಲೇ ಆಡಿಷನ್ ಮಾಡ್ತಿದ್ದೀನಪ್ಪ. ಎಲ್ಲಿದ್ದೀಯಾ? ಬರ್ತೀನಿ ಅಂತ ಹೇಳಿದ್ಯಾ? ಸರ್, ನೀವು ಯಾವ ಕಲರ್ ಶರ್ಟ್ ಹಾಕಿದ್ದೀರಾ? ನಾನು ನೋಡು ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿದ್ದೀನಿ ನೋಡಪ್ಪ. ಓಹ್ ಸರ್, ನೀವೇನಾ? ಅಯ್ಯೋ ಮಾವು ಹೇಳಲೇ ಇಲ್ಲ. ಅಯ್ಯೋ ಸರ್, ಕೂತ್ಕೊಳ್ಳಿ. ಏನ್ ಸರ್ ನಿಮ್ಮ ಹೆಸರು? ಬಾಲಕೃಷ್ಣ. ಓ, ಇವ್ರು ಸೇಮ್ ನಮ್ಮ ಫ್ಯಾಮಿಲಿ ಅವರೇ. ಏ ಬಾಲು, ಒಬ್ಬರೇ ಬಂದಿದ್ದೀರಾ? ಹೆಂಡತಿ ಬಂದಿದ್ದಾರಾ? ಅದಕ್ಕೆ ನಾನು ಬರ್ತಿರೋದು, ನೀವು ಒಬ್ಬರೇ ಬಂದಿದ್ದೀರಾ? ಓ, ತುಂಬಾ ಜಾಲಿ ಇದ್ದಾರೆ ಅಣ್ಣ ಇವರು. ಹಲೋ 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 ಸರ್ ಹೇಳಿ. ಅದಲ್ಲಪ್ಪ, ಈ ಕಡೆ ಕರೆಕ್ಟ್ ಆಗಿ ನೋಡು. ಬ್ಲ್ಯಾಕ್ ಶರ್ಟ್ ವೈಟ್ ಪ್ಯಾಂಟ್ ಹಾಕಿದ್ದೀನಿ ನೋಡು, ವೈಟ್ ಕಲರ್ ಪ್ಯಾಂಟು. ಬ್ಲ್ಯಾಕ್ ಶರ್ಟ್ ವೈಟ್ ಪ್ಯಾಂಟು. ವೈಟ್ ಪ್ಯಾಂಟು. ಯಾರು? ಇವರು ಉಲ್ಟ ಹಾಕಿದ್ದಾರೆ, ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್. ಕರೆಕ್ಟ್ ಆಗಿ ಇವರಲ್ಲ. ಕರೆಕ್ಟ್ ಆಗಿ ನೋಡು, ಕರೆಕ್ಟ್ ಆಗಿ ನೋಡು. ಬ್ಲ್ಯಾಕ್ ಶರ್ಟ್ ವೈಟ್ ಪ್ಯಾಂಟ್ ಅವರಲ್ಲ. ಜಾಸ್ತಿ ಬಗ್ಗೆ ನೋಡ್ಬೇಡಿ. ಈ ಕಡೆ ಬಾ, ನಿನ್ ಲೈಟ್ ಕಾಣ್ತಾ ಇಲ್ಲಪ್ಪ. ಈ ಕಡೆ ಬಾ, ಮುಂದೆ ಬಾ, ಮುಂದೆ ಬಾ. ಸರ್, ಎಲ್ಲಿ ಎಲ್ಲಿ ಹೇಳಿ ಮುಂದೆ ಬಾ, ಹೇಳ್ತೀನಿ, ಮುಂದೆ ಬಾ. ಮತ್ತೆ ಅವಾಗಿಂದ ನಿನ್ ಮುಖ ನೋಡಿ ಕಾಣ್ತಾ ಇಲ್ಲ ಅಂತ ಬೊಬ್ಬೆ ಆಗ್ತಾವ್ರೆ. ಸರ್, ಎಲ್ಲಿದ್ದೀರಿ ಹೇಳಿ? ಇವಾಗ ನೋಡು, ವೈಟ್ ಕಲರ್ ಯಾರಾದ್ರೂ ಕಾಣ್ತಿದ್ಯಾ? ವೈಟ್ ಕಲರ್, ವೈಟ್ ಕಲರ್. ವೈಟ್ ಕಲರ್ ಒಂದು ಮುಂಡು ಕಾಣ್ತಾ ಇದೆ ಸರ್ ಇಲ್ಲಿ. ಹಿಂದೆ ಹಿಂದೆ ನೋಡು, ಹಿಂದೆ ನೋಡು. ಮತ್ತೆ ಎಲ್ಲಿ ಸರ್? ಹಿಂದೆ ಮಾರ, ಈ ಕಡೆ ನೋಡು, ಹಿಂದೆ ಸ್ಟೇಜ್ ಹತ್ರ. ಓ ಕರಡಿ. ಓ ಸರ್, ನೀವೇನಾ? ನಾನೇ. ಅಯ್ಯೋ ಸರ್, ನೋಡಿ ಲುಂಗಿ ಹಾಕಿದವರು ಯಾರು ನನ್ನ ಮುಂದೆ ಬರಬಾರ್ದು. ಸರ್ ಸರ್ ಸರ್, ನನಗೆ ಮಾಡಿ ಆಶೀರ್ವಾದ ಮಾಡಿ ಸರ್. ಕರೆಕ್ಟ್ ಆಗಿ ಹೇಳು. ಹಾ ಸರ್. ಸಂಸಾರ ಹೆಸರೆಲ್ಲ ಬಂದಿದ್ದಾರೆ. ಹೌದಾ? ಸರಿ, ಆಶೀರ್ವಾದ ತಗೋಬ. ಡೈರೆಕ್ಟರ್ ಹತ್ರ ಯಾರಾದ್ರೂ ಬಂದ ಕೂಡಲೇ ಆಶೀರ್ವಾದ ತಗೋಬೇಕು. ಆಶೀರ್ವಾದ ಏನ? ಕರೆಕ್ಟ್ ಪಕ್ಕ ಕಾಲು ಹಿಡಿದು ನಮಸ್ಕಾರ ತಗೋ. ಈ ಕಡೆ ಅಲ್ಲ, ಅವ್ರಿಗೆ ಆ ಕಡೆ ತಿರ್ಗಿ ನೈಟಿ ಅಲ್ವಾ? ಅದಕ್ಕೆ ಕಾಯ್ತಾ ಇದ್ದಾರೆ ಅವ್ರು. ಅವರು ಅಂತ ನೋಡ್ತಿದ್ದಾರೆ. ಆಯ್ತಾಯ್ತಾಯ್ತಾಯ್ತು. ರಂಜಿಬೋಲಿ ದೇವರೇನೆ ಆಡಿಷನ್ ಬಂದಿದ್ಯಲ್ಲ? ಹೌದು ಸರ್. ಏನ್ ಹೆಸರೇನು ನಿಂದು? ಸರ್, ನನ್ನ ಹೆಸರು ನಾಗೇಶ. ಸ್ವಲ್ಪ ಹೀಟ್ ಆಗಿದೆ ಅಂತ. ನಾಗೇಶ ಅಲ್ಲ, ನಾಗೇಶ. ನಾಗೇಶ ನಾಗೇಶ ಹೆಸರು ನಂದನಿಂದ. ನಿಂದು? ಹಾಗೆ ನಾಗೇಶ. ನಿನ್ನ ಅಪ್ಪನ ಹೆಸರೇನು? ಗಂಗಾಧರ. ಇದು ಯಾವ್ದು? ಗಂಗಾಧರ ಕೇಳಿದ್ದೀನಿ. ಗಂಗಾಧರ ಯಾವುದು? ಅದು ಗಂಗಾಧರ. ಗಂಗಾಧರ ಎಲ್ಲದಕ್ಕೂ ಗೇಗೆ. ಅಜ್ಜನ ಹೆಸರು? ಅಜ್ಜನ ಹೆಸರೇನು? ಮುರುಗೇಶ. ಎಲ್ಲ ಗೇಶ ಗೇಶ. ಈಗ ಏನೊಂದು ಬಿಡಿಸ್ಬೇಕು. ನೀನು ಕನ್ನಡ ಮೂವಿ ನೋಡ್ತೀಯ? ಕನ್ನಡ ಮೂವಿ ಸರ್ ನೋಡ್ತೀನಿ. ಯಾವುದು ಫೇವ್ರೆಟ್ ಮೂವಿ ನಿಂದು? ಮುಂಗೇರು ಮಳೆ. ಯಾಕೆ ಬಡಿತೇನೆ? ಯಾಕೆ ಸರ್? ಭಟ್ರು ಕೇಳಿಕೊಂಡ್ರೆ ಹೊಡಿತಾರೆ ಬಂದು. ಮುಂಗೇರು ಮಳೆ ಅಲ್ಲ, ಮುಂಗಾರು ಮಳೆ. ಮುಂಗೇರು ಮಳೆ. ಇವಾಗ ನೋಡಿ, ಇವಾಗ ಒಂದು ಕ್ವಶನ್ ಕೇಳ್ತೀನಿ, ಗೇನೆ ಬರಲ್ಲ. ಕ್ರಿಕೆಟ್ ನೋಡ್ತೀಯ? ಕ್ರಿಕೆಟ್ ನೋಡ್ತೀನಿ ಸರ್. ಯಾರು ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್? ಕ್ರಿಸ್ ಗೇಲ್. ಹಾಯ್ ಪುಟ್ಟ. ಎಲ್ಲದಕ್ಕೂ ಗೇಗೆ. ಇವಾಗ ಕೇಳ್ತೀನಕ್ಕ ಒಂದು ಕ್ವಶನ್, ಗೇನೆ ಬರಲ್ಲ. ಬೆಳಿಗ್ಗೆ ಹಲ್ಲು ಜಿತ್ತೀಯ? ಮುಚ್ಚಿದೀನಿ. ಪೇಸ್ಟ್ ಯೂಸ್ ಮಾಡ್ತೀಯಲ್ಲ? ಪೇಸ್ಟ್. ಯಾವ ಪೇಸ್ಟ್? ಕೋಲ್ಗೇಟ್.
ಅದ್ರಲ್ಲೂ ಕೂಡ ಬೆಳಿಗ್ಗೆ ತಿಂಡಿ ತಿಂದ್ಯಾ? ತಿಂದೆ. ಏನ್ ತಿಂಡಿ? ಸಜ್ಜಿಗೆ. ಸಾಹಸನೆ ಬೇಡ. ಇವಾಗ ಆಡಿಷನ್ ಬಂದಿದ್ಯಲ್ಲ? ಹೌದು ಸರ್. ಏನೆಲ್ಲ ಬರುತ್ತೆ? ಎಲ್ಲ ಟ್ಯಾಲೆಂಟ್ ಇದೆಯಾ ನಿಂಗೆ? ಎಲ್ಲ ಇದೆ ಸರ್. ಹಾ? ಹಾ ಸರ್. ಸರಿ, ಕಳ್ಳ ನನ್ನ ನೋಡಿ ಬಂದದಲ್ವಾ ನೀನು? ಬಾಬಾ ಈ ಕಡೆ ಬಾ. ಹಾ, ನಾನು ಸರ್. ಡೈಲಾಗ್ ಹೇಳ್ತೀನಿ, ಹಾ ಸರ್. ಹಂಗೆ ಹೇಳ್ಬೇಕು. ಹೇಳ್ತೀನಿ ಸರ್. ಬಹುದೂರ್ ಮೂವಿ ನೋಡಿದ್ಯಾ? ಧ್ರುವ ಸರ್ಜಾ ನೋಡಿದ್ದೀನಿ. ಆ ಡೈಲಾಗ್ ಹೇಳ್ತೀನಿ, ಹಂಗೆ ರಿಪೀಟ್ ಮಾಡು. ಹೇಳ್ತೀನಿ. ರೆಡಿ 5 6 ಸ್ಟಾರ್ಟ್. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ ಇರು ಮಾರೆ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ನು ಹೊಡಿತಾರೆ, ಮೇಷ್ಟ್ರು ಕೈ ಹೊಡಿತಾರೆ. ಬಹದ್ದೂರ್ ಎದೆಗೆ ಹೊಡಿಯೋದು. ಕರೆಕ್ಟ್ ಆಗಿ ಹೇಳ್ಬೇಕು. ಕೇಳ್ತೀನಿ. ಹಾ, ಆ ಗಾಂಭೀರ್ಯ ಇರಬೇಕು, ಹೀರೋಯಿಸಮ್. ರೆಡಿ ಆಕ್ಷನ್. ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ನಿ ಕೊಡಿತಾರೆ, ಮೇಷ್ಟ್ರು ಕೈ ಕೊಡಿತಾರೆ. ಹಾ, ಆದ್ರೆ ಬಹದ್ದೂರ್ ಬಹದ್ದೂರ್ ಎದೆಗೆ ಹೊಡಿಯೋದು. ಎದೆ ಎದೆಲ್ಲ ಮರ. ಮತ್ತೆ ಮುಖನ ಮುಖ ಇಲ್ಲಿದೆ. ಇದಕ್ಕಿಂತ ಇದೇ ಚೆನ್ನಾಗಿದೆ. ಯಾರು ಮರಿ ಆಡಿಷನ್ ಕೊಟ್ಟು ನೀನ್ ಬೇಡ ನೋಡ. ಒಂದ್ ಸ್ವಲ್ಪ ಹೊತ್ತು ಇನ್ನೊಬ್ರು ಕಂಟೆಸ್ಟೆಂಟ್ ಬರ್ತಾರೆ, ಅವ್ರನ್ನ ನೋಡಿ ಕರೆಕ್ಟ್ ಆಗಿ ಕಲಿಬೇಕು. ಓಕೆ ಸರ್. ಏನೇನೋ ಮಾಡೋದಲ್ಲ. ಇಲ್ಲ ಸರ್. ಈಗ ಎರಡನೇ ಕಂಟೆಸ್ಟೆಂಟ್ ಬರ್ತಿದ್ದಾರೆ. ಓಕೆ. ಬರ್ಲಿ ಎರಡನೇ ಕಂಟೆಸ್ಟೆಂಟ್. ಸರ್ವ ಜನಾಂಗದ ಶಾಂತಿ ಎದುಟ ನಾಡಿನ ಸಮಸ್ತ ಜನರಿಗೆ BSc ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದ್ಯಾರು ಗರ್ಭಿಣಿ? ಅವ್ರ ಆಡಿಷನ್ ಬಂದಿರೋದು. ಆಡಿಷನ್ ಈಗ ಸುಟ್ಟೋದವರೆಲ್ಲ ಬರ್ತಾನ. ಇದು ಗರ್ಭಿಣಿ ಹೆಂಗಸ್ ಅಲ್ಲ, ಎಟ್ಟು ಗರ್ಭಿಣಿ. ಎಟ್ಟು ಗರ್ಭಿಣಿ. ಹಾ, ನೀವು ಎಲ್ಲಿ ನೀವು ಬೆಂಕಿ ಹತ್ರ ಏನಾದ್ರು ಹೆರಿಗೆ ಮಾಡ್ತೀವಿ? ಇಲ್ಲ ಇಲ್ಲ, ನ್ಯಾಚುರಲ್ ಹುಟ್ಟಾಗಿಂದ ಹಾಗೆ. ನೀನ್ ಆಡಿಷನ್ ಬಂದಿದ್ದಲ್ಲ? ಆಡಿಷನ್ ಬಂದಿದ್ದೀನಿ. ಆಡಿಷನ್ಗೆ ಯಾರಾದ್ರೂ ಕುರ್ದು ಬರ್ತಾರ ಮರ? ಕುರ್ದು ಬರ್ತೀನಿ. ಬರ್ತೀಯಾ? ಇನ್ಮೇಲೆ ಅವ್ನು ಕೊಡ್ತಾರೆ. ಇನ್ಮೇಲೆ ಅವ್ನು ಕುಡಿಯಲ್ಲ. ಅವನೆಲ್ಲ ನೀನ್ ಕುರ್ದು ಬಂದಿದ್ಯಾ ಅಂತ ಹೇಳಿದ್ದು. ಹಾ, ಮತ್ತೆ ಎಲ್ಲ ಆಡ್ತಿದ್ಯಾ? ನೋಡು, ಆಡಿಷನ್ಗೆಲ್ಲ ಕುರ್ದು ಬರಬಾರ್ದು. ಇವಾಗ ಬಂದಿದ್ಯಲ್ಲ, ಸರಿ ನೋಡು, ನಿಂಗೆ ಏನ್ ಬರುತ್ತೆ ಅದನ್ನ ಮಾಡ್ಬೇಕು. ನೀನ್ ಇಲ್ಲಿ ಏನ್ ಬರುತ್ತೆ ಅದನ್ನ ಮಾಡ್ಲಾ? ಏನ್ ಬರುತ್ತೆ ಅದನ್ನ ಇಲ್ಲಿ ಮಾಡ್ಬೇಕು. ಇದೇ ಮಾತು. ಇದೇ ಮಾತು. ನೀನೇ ಸಾಕ್ಷಿ. ಏನ್ ಬರ್ತದೆ ಮಾಡಿ. ಏನ್ ಬರ್ತದೆ ಮಾಡಿ. ಏನ್ ಬರುತ್ತೆ ಅದನ್ನ ಇಲ್ಲೇ ಮಾಡ್ಬೇಕು. ಏನ್ ಬರುತ್ತೆ ಅದನ್ನ ಮಾಡಿದ್ರೆ ಒಂದು ಪ್ರತಿ ವರ್ಷ ಪುಟ್ಟ ಏನ್ ಮಾಡ್ತಿದ್ಯಾ ನೀನು? ಅಲ್ಲ, ನೀವು ಹೇಳೋದಿಲ್ಲ ಏನ್ ಬರುತ್ತೆ ಮಾಡಂತ. ಅದಕ್ಕೆ ನಂಗೆ ಬಿಯರ್ ಕುಡ್ತಿದ್ದು ಸುಸ್ ಬರ್ತಿತ್ತು. ಅದ್ ಯಾರಾದ್ರೂ ಸ್ಟೇಜಲ್ಲಿ ಮಾಡ್ತಾರ? ಹಾಗಾದ್ರೆ ಬಾಯ ಮಾಡಿ. ಏನನ್ನ ಹೇಳೋದು ಮಾಡೋದು. ಇಲ್ಲಿ ಬಂದ್ರೆ ಪ್ರತಿಭೆ, ಟ್ಯಾಲೆಂಟ್ ತೋರಿಸ್ಬೇಕು. ಅರ್ಥ ಆಯ್ತಾ? ಏನೆಲ್ಲ ಟ್ಯಾಲೆಂಟ್ ಇದೆ ನಿನ್ನ ಹತ್ರ? ಐ ವೆರಿ ಗುಡ್ ಸಿಂಗರ್, ಡ್ಯಾನ್ಸರ್, ಮಿಮಿಕ್ರಿ ಆರ್ಟಿಸ್ಟ್, ಮ್ಯೂಸಿಷಿಯನ್. ಸಿಂಗರ್? ಹಾಡಾಡ್ತೀರಾ? ನನ್ನ ಸಿನಿಮಾಗೊಬ್ಬ ಹಾಡಾಡು ಒಂದು ಬೇಕು. ಯಾವ ಸಾಂಗ್ ಆಡ್ತೀರಾ? ಇವ್ರೆ ನೋಡಿ, ನಾನು ಅಂತ ಇಂತ ಲೋಕಲ್ ಹಾಡೆಲ್ಲ ಆಡಲ್ಲ. ಮತ್ತೆ ನಾನು ದುಬೈಯಲ್ಲಿ ಫೇಮಸ್ ಸಿಂಗರ್. ದುಬೈಲೆಲ್ಲ ಹಾಡಾಡಿದ್ದೀನಿ. ದುಬೈ ಸಾಂಗ್ ಆಡ್ತೀರಾ? ದುಬೈಯಲ್ಲಿ ಬುರ್ಜ್ ಖಲೀಫಾದ ತುದಿಯಲ್ಲಿ ಹಾಡಾಡಿದ್ದೀನಿ. ನೋಡಿ ಕಲಾಭಿಮಾನಿಗಳೇ, ನಿಮಗೋಸ್ಕರ ದುಬೈ ಸಾಂಗ್ ರಾಕೇಶ್ ಅವ್ರ ಕಡೆಯಿಂದ. ಓಕೆ, ರೆಡಿ 5 6 7 ಸ್ಟಾರ್ಟ್. ಒಂಚೂರು ಶ್ರುತಿ ಕೊಡಿ, ಒಂಚೂರು ಶ್ರುತಿ. ಶ್ರುತಿ ಬಂದಿಲ್ಲ ಇವತ್ತು. ಇಲ್ವಾ? ಛಾಯಾ, ರಮ್ಯಾ, ಯಾರು ಬೇಕಾದ್ರೆ ಹಾಡು ಮಾರ. ದುಬೈ ಸಾಂಗ್ ಅದೇ ರೀತಿ ದುಬೈ ಸಾಂಗ್. 5 6 7 ಸ್ಟಾರ್ಟ್. ಅಣ್ಣ ಒಂಚೂರು ವಾಲ್ಯೂಮ್ ಕೊಡಿ, ಒಂದು ವಾಲ್ಯೂಮ್. ಅಣ್ಣ ಒಂಚೂರು ಜಾಸ್ತಿ ಕೊಡಿ ಅಣ್ಣ. ಅಣ್ಣ ಒಂಚೂರು ಜೋರಾಗಿ ಆಡಿ ಕೇಳಿಸ್ತಿಲ್ಲ. ಜೋರಾಡಿ ಡ್ಯಾನ್ಸ್ ಮಾಡ್ತೀನಿ. ಅಣ್ಣ ಹಾಡು ಕೇಳಿಸ್ತಾ ಇಲ್ಲ. ದುಬೈ ಎಲ್ಲ ಆಡಿದಲ್ವ, ಎಲ್ಲಿ ಹೇಳಲ್ಲ. ಟಿಕೆಟ್ ಕೊಡ್ಬೇಕು ಅದಕ್ಕೆ ಅವ್ರೆ. ಆಡಿಷನ್ ಬಂದಿದ್ದು ಮಾರ, ಈ ರೀತಿ ಮಂಗ ಮಾಡೋದಲ್ಲ. ಬೇರೆ ಏನಾದ್ರು ಟ್ಯಾಲೆಂಟ್ ಇದೆಯಾ? ಬೇರೆ ವೆರಿ ಗುಡ್ ಮ್ಯಾಜಿಷಿಯನ್. ಓ ಮ್ಯಾಜಿಕ್ 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 ಮಾಡ್ತೀಯಾ? ಜೋರು ಚಪ್ಪಲ್ ತಟ್ಟಿ ಅವ್ರು ಮ್ಯಾಜಿಕ್ ಮಾಡ್ತಾರೆ. ಕರೆಕ್ಟ್ ಮಾಡ್ಬೇಕು ಮ್ಯಾಜಿಕ್. ಎಲ್ಲ ಅಂತದ್ದು ಇತಿಹಾಸದಲ್ಲಿ ಇಲ್ಲಿವರೆಗೆ ಯಾರು ಮಾಡಿರ್ಲಿಕ್ಕಿಲ್ಲ, ಮುಂದೆ ಯಾರು ಮಾಡಲ್ಲ. ಆ ಥರದ ಮ್ಯಾಜಿಕ್ ನಾನು ಮಾಡ್ತೀನಿ. ಓಕೆ, ಫಸ್ಟ್ ಮ್ಯಾಜಿಕ್ ಸರ್. ಫಸ್ಟ್ ಮ್ಯಾಜಿಕ್. ಈಗ ಈ ಹೆಬ್ಬೆರಳನ್ನು ಕಿರು ಬೆರಳ ಹತ್ರ ತಗೊಂಡ್ ಬರ್ತೀನಿ. ಹೆಬ್ಬೆರಳನ್ನ ಕಿರು ಬೆರಳ ಹತ್ರ ಕರೆಕ್ಟ್ ಮಾಡ್ಬೇಕು. ನೋಡಿ, ಒಂದು ಅದ್ಭುತ ಜಾದು ಪ್ರದರ್ಶನ ಕರೆಕ್ಟ್ ಆಗಿ ಮಾಡ್ಬೇಕು. 5 6 7 ಸ್ಟಾರ್ಟ್.
ಈಗ ಇದನ್ನು ವಾಪಸ್ ತರ್ತೀನಿ, ಕಣ್ಣು ಮಿಟಿಗಿಸ್ಬಿಡಿ. ಒಂದು ಒಟ್ರಾಸ್ ಯಾವ ತರ ನೋಡಿಬೇಕು, ಅದೊಂದು ಮ್ಯಾಜಿಕ್. ಒಂದು ಮ್ಯಾಜಿಕ್, ಇದೊಂದು ಹೀಗೆ ಮಾಡುವುದು ಒಂದು ಮ್ಯಾಜಿಕ್. ಅಷ್ಟು ಸ್ಪೀಡಲ್ಲಿ ಮಾಡಬಾರ್ದು, ಸ್ಕಿನ್ ಔಟ್ ಆಗ್ತದೆ. ಬೇರೆ ಏನಾದ್ರೂ ಟ್ಯಾಲೆಂಟ್ ತೋರ್ತು ಬೇರೆ ಇನ್ನೊಂದು ಮ್ಯಾಜಿಕ್ ಇದೆ, ಅದ್ರಾಗ ಮಾಡ್ಲಿಕ್ಕೆ ಬಾರ್ದು. ಅದ್ರ ಒಂದು ಕಂಡೀಷನ್ ಏನು? ನಾನು ಮ್ಯಾಜಿಕ್ ಮಾಡ್ಬೇಕಾದ್ರೆ ಗರ್ಭಿಣಿ ಹೆಂಗಸು, ಹಾರ್ಟ್ ಪೇಷಂಟ್, ಕಿಡ್ನಿಲಿ ಸ್ಟೋನ್ ಆದವರೆಲ್ಲ ಪ್ಲೀಸ್ ಗರ್ಭಿಣಿ ಹೆಂಗಸು ಇರಬಾರ್ದು. ಸೈಡ್ ಹೋಗು. ನಾನು ಗರ್ಭಿಣಿ, ಮತ್ತೆ ಎಷ್ಟು ಗರ್ಭಿಣಿ ನೋಡು, ಕರೆಕ್ಟ್ ಆಗಿ ಮ್ಯಾಜಿಕ್ ಮಾಡ್ಬೇಕು. ಒಂದು ಏನ್ ಮ್ಯಾಜಿಕ್ ಅಂತ ತೋರಿಸು. ಇಲ್ಲಿ ನೋಡಿ. ಏನು? ಏನ್ ಮರ ಅದು? ಹಲೋ ಏನ್ ಮಾಡ್ತಾ ಇದೀಯಾ? 3 ಬಾಲ್ ನ ರೊಟೇಟ್ ಮಾಡಿ ಕ್ಯಾಚ್ ಹಿಡಿತಿದ್ದೀನಿ. ಮತ್ತೆ ಬಾಲ್ ಕಾಣಿಸ್ತಾ ಇಲ್ಲ. ಅದೇ ಮ್ಯಾಜಿಕ್. ಆಗ ಬಾಯಿಗೆ ತರುತ್ತಿರ್ತು. ಏನು ಟ್ಯಾಲೆಂಟ್ ತೋರ್ಸಂದ್ರೆ ಇಲ್ಲಿ ಮಂಗನಾಟ ಆಡ್ತಿದ್ದೆ ನೀನು. ಏನ್ ಮ್ಯಾಜಿಕ್ ಮಾರ ಅದು? ಇದಿಲ್ಲ, ಇಷ್ಟ ಆಗುದಿಲ್ಲ ನಿಮ್ಗೆ? ಏನ್ ಕರ್ಮ? ಆಯ್ತು ಬಿಡಿ, ನಿಮ್ಗೆ ಬೇರೆದು ಏನ್ ಬೇಕು ಹೇಳಿ. ಏನ್ ಟ್ಯಾಲೆಂಟ್ ಇದೆ ನೀನು? ವೆರಿ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಸ್ಪೋರ್ಟ್ಸ್ ಇದನ್ನಾದ್ರೂ ಕರೆಕ್ಟ್ ಆಗಿ ಮಾಡು. ಏನ್ ಮಾತ್ರ ಬ್ರಾಹ್ಮರಿ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನೇ ಅಂದ್ರೆ ಕ್ರಿಕೆಟ್ ಗೊತ್ತು ನಿಂಗೆ? ಕ್ರಿಕೆಟ್ ಗೊತ್ತಿಲ್ಲ, ಆದ್ರೆ ನಾನು ಇನ್ನು ನಂಬಲ್ಲ. ನನಗೆ ಡೌಟ್ ಇದೆ. ನಿಮ್ ಫೇವರೆಟ್ ಬ್ಯಾಟ್ಸ್ಮನ್ ಯಾರು? ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ಗೆ ಬ್ಯಾಟಿಂಗ್ ಹೇಳ್ಕೊಟ್ಟಿದ್ಯಾರು? ಯಾರು? ನೀನು ಸಚಿನ್ ಸರಿ, ಅವನಿಗೆ ಹೇಗೆ ಬ್ಯಾಟಿಂಗ್ ಹೇಳ್ಕೊಟ್ಟೆ ಅಂತ ನಂಗೆ ಒಂದು ಮಾಡಿ ತೋರಿಸು. ಡೌಟ್ ಇದಲ್ವಾ? ಒಂದು ನಿಮಿಷ ಇಟ್ಕೋ. 5, 6, 7 ಸ್ಟಾರ್ಟ್. ಏನ್ ಹುಡುಕ್ತಾ ಇದೆಯಾ? 6 ಹೋಗಿದೆ. ನನ್ನ ಮಗನೇ ನಂಬ್ತೀವಂತ ಎಲ್ಲ ಹೇಳೋದು ನೀವು. ಬೇರೆ ಏನಾದ್ರೂ ಗೊತ್ತಿದೆ? ಸಿಕ್ಸ್ ಹೊಡ್ತಿದ್ದಕ್ಕೆ ಒಂದು ಮರ್ಯಾದಿಲ್ವ ಮಾರೆ? ಬಾಲಿಂಗ್ ಕರೆಕ್ಟ್ ಆಗಿ ಮಾಡಿಲ್ಲ. ಬಾಲಿಂಗ್ ಮುತ್ತೆ ಮುರಳೀಧರನ್ಗೆ ಬಾಲಿಂಗ್ ಹೇಳ್ಕೊಟ್ಟಿದ್ಯಾರು? ಶ್ರೀಲಂಕಾದವರು. ಶ್ರೀಲಂಕಾ. ಹೇಗೆ ಹೇಳ್ಕೊಟ್ಟೆ ನೋಡಿ. ಮ್ಯೂಸಿಕ್. ಯಾರು? ಮಿಡಿಲ್ ಸ್ಟಂಪ್. 6 ಹೊಡಿತೀನಿ. ಬ್ಯಾಟಿಂಗ್ ಯಾರು? ನಿನ್ನ ಚಿಕ್ಕಪ್ಪ ಬಂದು ಮಾಡಿದಲ್ಲಿ. ಚಿಕ್ಕಪ್ಪ ಬಂದು ಬ್ಯಾಟಿಂಗ್ ಮಾಡಿದ್ದಾರೆ. ಆಯ್ತು, ಮನೆಗೆ ಹೋಗುದಿಲ್ಲ, ಹೊಡಿತಾರೆ ಆಮೇಲೆ ಮಕ್ಕಳು. ಇದೆಲ್ಲ ಪರಿಚಯದವರು ಇರೋದು, ಅದೇ ಸ್ವಲ್ಪ. ಅದಕ್ಕೆ ಹಾರಾಡ್ತಿದ್ಯಾ ನೋಡು. ಇದೆಲ್ಲ ಬೇಡ ನನಗೆ. ನಿನ್ನ ಟ್ಯಾಲೆಂಟ್ ನೋಡಿ ಸಾಕಾಯ್ತು. ಸಿಂಪಲ್ 2 ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿದ್ರೆ ನೀನು ಸೆಲೆಕ್ಟ್. ಓಕೆನಾ? ಸಿಂಪಲ್ ಕ್ವಶನ್. ಡೋರ್ ಡೆಲಿವರಿ ಅಂದ್ರೆ ಇವನ್ಗೆ ಅಷ್ಟು ಕೂಡ ಗೊತ್ತಾಗುದಿಲ್ವಾ? ಡೋರ್ ಡೆಲಿವರಿ ಅಂದ್ರೆ ಸಿಂಪಲ್. ಈಗ ಒಂದು ಗರ್ಭಿಣಿ ಹೆಂಗಸು ಸೇಮ್ ಇದ್ರೆ, ಒಂದು ಗರ್ಭಿಣಿ ಹೆಂಗಸು ಡೆಲಿವರಿಗಂತ ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಡೋರ್ ಹತ್ರ ಪುಸ್ತಕ ಡೆಲಿವರಿ ಆದ್ರೆ ಡೋರ್ ಡೆಲಿವರಿ. ಸರ್, 1 ನಿಮಿಷ. ಮಗುನ ಕೆಳಗೆ ಹಾಕ್ಬಾರ್ದಂಗೆ. ಸ್ನಾನ ಮಾಡ್ಕೊಂಡು ನೀನ್ ಮುಟ್ಬೇಡ, ನಿನ್ನ ಕಲ್ಲರ್ ಬರುತ್ತೆ ಅದಕ್ಕೆ. ಡೋರ್ ಡೆಲಿವರಿ ಸ್ವಿಗ್ಗಿ ಝೊಮ್ಯಾಟೊ ಇದಕ್ಕೆಲ್ಲ ಅರ್ಥನೇ ಇಲ್ವಾ? ಸ್ವಿಗ್ಗಿ ಬೊಗ್ಗಿ ಎಲ್ಲ ಬೇಡ. ಆಯ್ತು ಬಿಡಿ. ಇನ್ನೊಂದು ಕ್ವಶನ್. ಗಂಡ ಬೇರುಣ್ಣ ಅಂದ್ರೆ ಇದಕ್ಕೆ ನಾನು ಹೇಳ್ತೀನಿ ಸರ್. ನೋಡಿ, ಗಂಡ ಮನೆಯಲ್ಲಿ ಹೆಂಡತಿ ಜಗಳ ಮಾಡಿ ಪಕ್ಕದ ಮನೆಗೆ ಹೋಗಿ ಉಂಡ್ರೆ ಗಂಡ ಬೇರುಂಡ. ಇವ ಮಗ ಬೇರೆ ಮನೆಯಲ್ಲಿ ಒಂದ್ ಏನ್ ಅರ್ಥ ಇಲ್ವಾ ಮಾರ? ಹೇಳೋದು ಅರ್ಥ ಇಲ್ಲ. ನಿಂಗೆ ಗೊತ್ತುಂಟು ಉತ್ತರ. ಕ್ವಶನ್ ಕೇಳು ನೋಡಿ ನೀನು. ನಾನು ಕೇಳ್ತೀನಿ. ನಮಗೆ ಮರ್ಯಾದೆ ತೆಗೆದಲ್ಲ, ಮರ್ಯಾದೆ ತೆಗೆದ. ಏನ್ ಕ್ವಶನ್? ನಮ್ಮ ದೇಶದ ರಾಷ್ಟ್ರ ಪ್ರಾಣಿ ಯಾವುದು? ನಮ್ಮ ದೇಶದ ರಾಷ್ಟ್ರ ಪ್ರಾಣಿ ಯಾವ್ದಾ? ಟೈಗರ್. ಹುಲಿ. ಹುಲಿ ಹುಲಿ ಹುಷಾರಿದ್ದಾನವ. ಇವನು ಬೀಳಿಸಿದ್ನ ಅಂತ. ಹಲೋ. ಸಿಂಪಲ್. ಹುಲಿ. ಹುಲಿ ಅಂತ ನಂಗೆ ಸಹ ಗೊತ್ತುಂಟು, ಅವನಿಗೆ ಸಹ ಗೊತ್ತುಂಟು. ಗಂಡ ಹೆಣ್ಣ ಅದು ಮೀನ್ ಹೇಳಿ. ಅದು ಹುಲಿ ಗಂಡ ಹೆಣ್ಣ? ನಂದೇ ಕನ್ಫರ್ಮ್ ಇಲ್ಲ. ಎಲ್ಲಿದ್ರೆ ಹೋಗ್ಲಿ ಸಾಯ್. ಇನ್ನೊಂದು ಹೇಳ್ತೀನಿ. ರೆಕ್ಕೆ ಇದ್ರು ಹಾರ್ದಿರೋ ಪಕ್ಷಿ ಯಾವುದು? ರೆಕ್ಕೆ ಇದ್ರು ಹಾರ್ದಿರೋ ಪಕ್ಷಿ ಯಾವುದು? ಅಮ್ಮ
ಯಾವುದು? ಸತ್ತೋಗಿರೋ. ಓ ಸತ್ತೋಗಿ ಹಾರಿ ತೋರಿಸಿ. ಸತ್ತೋಗಿರೋ ಪಕ್ಷಿ ಯಾರಲ್ಲ ಇವ್ರ ಜೊತೆ ಸಿಕ್ಕಿದ್ದು ನಾನು ಒಂದು ಸ್ವಲ್ಪ ದಡ್ಡ ನೀವು ಸ್ವಲ್ಪ ಸೈಡಲ್ಲಿ ಇನ್ನೊಬ್ರು ಕಂಟೆಸ್ಟೆಂಟ್ ಬರ್ತಿದ್ದಾರೆ ನಮ್ಮ ಸಿನಿಮಾಕ್ಕೆ. ಎಷ್ಟು ಜನ ಇದೆ? ಅವ್ರು ನೋಡಿ ನಿಮ್ಮ ಮೂರಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಓಕೆ, ಒಂದು ಹುಡುಗಿ ಬರ್ತೀನಿ ಅಂತ ಹೇಳಿದಾರೆ, ಅವಳಾದ್ರೂ ಕರೆಕ್ಟ್ ಆಗಿದ್ದಲ್ಲ ನೋಡುವ. ಎಸ್, ಮೂರನೇ ಕಂಟೆಸ್ಟೆಂಟ್ ಬರ್ನಿಯಪ್ಪ. Now we are singing Butterfly Song. Butterfly Song. Butterfly, 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 butterfly. Where are you going? Where are you going? Where are you going? Where are you going? Out in the garden. ಸಾಕು. ಹಾಯ್. Hi sir. ಮೆಲ್ಲ Bless me sir. Bless me sir. Bless me sir. ಕರೆಕ್ಟಾಗಿ ಕಾಲಿಡಿಯಮ್ಮ. Sorry sir. Bless me sir. ಹಾ ಸ್ವಲ್ಪ ಸುಮ್ಮನೆ ರೀ, ಒಂದು ಹುಡುಗಿ ಬಂದಿದ್ದಾಳೆ, ಆಡಿಷನ್ ಚೆನ್ನಾಗಿ ಮಾಡ್ತೀನಿ. ಎಲ್ಲಿಂದ ಬಂದಿರೋದು ನೀನು? Sir, I'm coming from Korea. ಎಲ್ಲಿಂದಂತೆ? ಎಲ್ಲೋ ಕೋರಿ ಅಂಗಡಿ. ಎಲ್ಲಿಂದ? Korea. ಕೊರಿಯಾ, ಬೇರೆ ದೇಶದಿಂದ. Yes sir. ಕನ್ನಡ ಬರುತ್ತಾ? Sir, ನಂಗೆ ಸ್ವಲ್ಪ ಕನ್ನಡ ಬರುತ್ತೆ ಹೋಗುತ್ತೆ. ಬಂದ್ಮೇಲೆ ಹೋಗ್ಲೇಬೇಕಲ್ವ ಅದು? ಸ್ವಲ್ಪ ಸುಮ್ಮನಿರೋ ಮಾರ. ಸ್ವಲ್ಪ ಬರುತ್ತೆ, ಸ್ವಲ್ಪ ಹೋಗುತ್ತೆ. Yes sir. ಅಷ್ಟು ಸಾಕು. ಡಬ್ಬಿಂಗ್ ಅಲ್ಲಿ ಸರಿ ಮಾಡ್ತೇನೆ ನಾನು. Okay sir. ಒಂದು ಐಡಿಯಾ ಮಾಡು, ನೀವು ತುಂಬಾ ಬರುವ ಹಾಗೆ ಮಾಡು, ತುಂಬಾ ಹೋಗ್ತದೆ. ಇಲ್ಲ, ಅದಕ್ಕೆ ಬಾಳೆಹಣ್ಣು ತಿನ್ನು, ಲೂಸ್ ಆಗಿ ಹೋಗ್ತದೆ. ನೀನ್ ಟ್ಯಾಲೆಂಟ್ ತೋರಿಸು ಅಂತ ಹೇಳುವಾಗ ಮಾಡ್ಲಿಲ್ಲ, ಇವಾಗ ಹೇಳ್ತಿದ್ದೇನೆ. ಟ್ಯಾಲೆಂಟ್ ಎಲ್ಲ, ಪ್ರತಿಭೆ ಎಲ್ಲ ಇದೆ ನಿಂಗೆ. ಯು ನೋ ಎವ್ರಿಥಿಂಗ್. Yes sir. Yes sir. ಏನಾದ್ರೂ ಪ್ರಿಪೇರ್ ಆಗಿ ಬಂದಿದ್ಯಾ? Yes sir. ಏನು? Actually ನಾನು ನಿಮ್ಮ ಮುಂದೆ ಹಾ. ಹೇಳ್ತೀನಿ ಸರ್. ಅಮ್ಮ, ಅಲ್ಲಿ ಟಾಯ್ಲೆಟ್ ಇದೆ, ನೀರಿಲ್ಲ ಅಂದ್ರೆ ಅಲ್ಲಿ ಬಿಸ್ಲೇರಿ ಇದೆ, ತಗೊಂಡೋಗಿ ಎಷ್ಟು ಬೇಕು ಅಷ್ಟೇ ಎತ್ಕೊ. ಸುಮ್ನಿರಪ್ಪ. ಏನಮ್ಮ ಕರೆಕ್ಟ್ ಆಗಿ ಹೇಳು. ನಾನು ನಿಮ್ಮ ಮುಂದೆ ಹಾ. ಹೇಳ್ತೀನಿ ಏ ಸರ್. ಡೈರೆಕ್ಟ್ರೆ, ಹಾ? ನೀವು ಡೈರೆಕ್ಟರ್ ಅಲ್ವಾ? ಹೌದು. ಒಂದು ಅವಕಾಶ ಕೊಟ್ಟು ನೋಡಿ. ಎಲ್ಲಿ? ಸುಮ್ನೆ ಇರು ಮಾರ. ಸರ್, ಒಂದ್ ನಿಮಿಷ, ನಾನು ಸರಿ ಮಾಡ್ತೀನಿ. ಹಾ. ನೋಡಮ್ಮ, ಇದು ಹೇಳುವುದು, ಇದು ಹೇಳುವುದು. ಹಾ, ಹೇಳೋದು. ಹಾ ಸರ್, ಹೇಳೋದು. ಅಯ್ಯೋ ನಿನ್ನ ಬಾಯಿಲ್ಲ. ಆಯ್ತು ಬಿಡು, ಸಾಕು. ಸರ್, you know what? ಹಾ. ನಾನು ಇದೇ ತರ ಒಂದು ಜೋಜ್ ಫಂಕ್ಷನ್ಗೆ ಹೋಗಿದ್ದೆ ಸರ್. ಹಾ. ಇದೇ ತರ ಜನ ಸೇರಿದ್ರು ಸರ್. ಹಾ. ನಾನು ಹೇಳೋದು ನೋಡಿ ಇದೇ ತರ ನೆಕ್ಕಿ ಬಿಚ್ಚಿದ್ರು. ನಿನ್ನ ಬಾಯಿಗೆ. ಡೈರೆಕ್ಟ್ರೆ, ಅವಳೇನು ಉಪ್ಪಿನಕಾಯಿ ಎತ್ತಿದ್ದ? ಸುಮ್ಮನೆ ಇರು ಮಾರ. ಅವಳಿಗೆ ಭಾಷೆ ಬರಲ್ಲ. ನೀನ್ ಮಾತಾಡ್ಬೇಡಮ್ಮ. ನಾನೇ ನಿಂಗೊಂದು ಸಿಚುವೇಶನ್ ಕೊಡ್ತೀನಿ, Okay. ಆಕ್ಟ್ ಮಾಡಿ ತೋರಿಸ್ಬೇಕು. ಓಕೆನಾ? sir. ಇವಾಗ ನಿಂಗೊಂದು ಸಖತ್ತಾಗಿ ಯಾರಾದ್ರೂ ಒಬ್ರು ಹುಡುಕಬೇಕು. ಅಣ್ಣ ಬನ್ನಿ ನೀವು. ಪರವಾಗಿಲ್ಲ, ಬನ್ನಿ. ಪರವಾಗಿಲ್ಲ, ಬನ್ನಿ. ಸರ್, ನಮ್ಮ ಸಿನಿಮಾಗೊಬ್ಬ ಹೀರೋ ಬೇಕು ಸರ್. ಬನ್ನಿ. ಅಣ್ಣ ನೀವು ಬನ್ನಿ. ಅಣ್ಣ ಇರ್ಬನ್ನಿ. ಇವರು ಹೀರೋನೇ ಮೇರೆ ಲೆಪ್ನೆ ಮುಡೋರ್ಚಾರೆ ಕೆರೋಡಿತ್ತೆ. ಏ ಹೀರೋ ಬರ್ತೀನಿ. ಬೆಲೆ ಯಾರ ಲೆಪ್ನಾಗ ಬರ್ತಿದ್ದೀರ? 6 ಲೆಪ್ನಾಗ ಬೇಗ. ಹಾ, ಹೀರೋ ಮಾತ್ರ ಸಜ್ಜಿದ್ದಾರೆ. ಹಾ ಅಣ್ಣ, ನಿಮ್ಮ ಹೆಸರೇನು? ತನುಷ್. ಇವಾಗ ನಿಮಗೊಂದು ಸೀನ್, ಫಸ್ಟ್ ನೈಟ್ ಸೀನ್ ಇಲ್ಲಿ. ಅದು ಮದುವೆ ಆಯ್ತನ ಮೂಲ ಬ್ಯಾತ ಫಸ್ಟ್ ನೈಟ್. ಇಲ್ಲ, ಇವಾಗ ಸೀನ್ ಏನಂದ್ರೆ ನೋಡಮ್ಮ, ಹಾ ಸರ್. ಇವನು ನಿನ್ನ ಬಾಯ್ ಫ್ರೆಂಡು. ಹಲೋ, ಮದುವೆ ಆಕ್ಟಿಂಗ್ ಮಾತ್ರ. ಓಕೆ ಸರ್. ಇವರು ಪಾರ್ಕ್ ಅಲ್ಲಿ ಕೂತಿರ್ತಾರೆ. ಹಾ ಸರ್. ನೀನ್ ಅವ್ರ ಹತ್ರ ಓಡಿ ಹೋಗಿ ರೊಮ್ಯಾಂಟಿಕ್ ಆಗಿ ಒಂದು ಡೈಲಾಗ್ ಹೇಳ್ಬೇಕು. Hello. ಓಕೆ, ರೆಡಿ? ಹಾ ಸರ್. ಸರ್, ಇಲ್ಲಿ ನಿಂತ್ಕೊಳ್ಳಿ. ರೊಮ್ಯಾಂಟಿಕ್ ಆಗಿ ನಿಲ್ಲಿ ಸರ್. ರೊಮ್ಯಾಂಟಿಕ್ ಆಗಿ ನಿಲ್ಲಿ ನೋಡುವ. ಅವರಿಗೆ ಅಭ್ಯಾಸ ಇಲ್ಲ ಪಾಪ. ರೆಡಿ? ಕ್ಯಾಮ್ರಾ ರೋಲಿಂಗ್ ಅಂಡ್ ಆಕ್ಷನ್. ಓಡ್ಬಾ. ಹೋಗ್ ಪ್ರಾಣಕಾಂತ. ಸರ್, ಹೆಸರು ಅವ್ರದ್ದು? ಹೋಗ್ ನಿಲ್ಲು. ಓ ಪ್ರಾಣಕಾಂತ, ಓ ಪ್ರಾಣಕಾಂತ. ಅಂದು ನಾನು ನೀನು ಪಾರ್ಕಿನಲ್ಲಿ ಕುಳಿತಾಗ ಅದು ನಾನು ನೀನು ಪಾರ್ಕಿನಲ್ಲಿ ಕುಳಿತಾಗ ನಿನ್ನ ಎದೆಯ ಮೇಲೆ ಮಲಗಿ ನಿನ್ನ ಎದೆಯ ಮೇಲೆ ಮಲಗಿ ನಿನ್ನ ಕಿವಿಯಲ್ಲಿ ಹೇಳಿದ್ದು ನೆನಪಿದೆಯಾ? ನಿನ್ನ ಕಿವಿಯಲ್ಲಿ ಹೇಳಿದ ನೆನಪಿದೆಯೇ? ಇವ್ರೆ ಒಂಚೂರು ಇಲ್ಲಿ ಬನ್ನಿ, ಒಂಚೂರು ಉಳಿದಿದೆ, ಹೇರ್ ಪಿಕ್ ಹಾಕಿ ತೊಳಿರಿ. ಅದು ಏನದು ಪಬ್ಲಿಕ್ ಟಾಯ್ಲೆಟ್? ಅದು ಹೇಳಿದ್ದು ಅವ್ರು ಉಚ್ಚಾರ ಬರಲ್ಲ. ಉಚ್ಚಾರಣ ಇರಲಿ. ನೀನ್ ಯಾಕೆ ಹೇಳಿದ್ದು? ಹಾ ಸರ್, ನಾನು ಕಿವಿ ಒಳಗೇನೆ ಹೇಳಿದ್ದು. ಸಿಕ್ಕಲ್ಲೆಲ್ಲ ಹೇಳ್ತಾನೆ. ಹೇಳಿದ್ದು ಅವ್ರಿಗೆ ಹೇಳ್ಸಕ್ ಹೋಗಿ ಇವ್ರು ಹೇಳ್ರು. ಆಯ್ತು ಬಿಡು, ಇದಂಗೆ ಹೇಳಕ್ ಬರಲ್ಲ, ಬೇರೆ ಸೀನ್ ಮಾಡ್ತೀನಿ. ಇವಾಗ ನಿನ್ ಗಂಡ ಇವರು. ಇರಿ ಅರ್ಜೆಂಟ್ ಮಾಡು, ನೀವು ಬೇಕು. ಇವಾಗ ನಿನ್ ಗಂಡ ಇವರು. ಹಾ ಸರ್. ಇವ್ರು ಅಕಸ್ಮಾತ್ ಏನೋ ಒಂದು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ.
ಸರ್ ಇವಾಗ ಸತ್ತಿರೋ ತರ ನಾಟಕ ಮಾಡಬೇಕು, ಆಕ್ಟ್ ಮಾಡಿ ಬನ್ನಿ ಮಲಗಿ. ಧರ್ಮಕ್ಕೆ ಬಂದು ಪುನಃ ಆದದ್ದು. ಓಕೆ ರೆಡಿ? ನಿನ್ನ ಗಂಡ ಹೆಣ ಆಗಿ ಬಿದ್ದಿದ್ದಾರೆ. ಓಕೆ ಸರ್. ಹೆಣ ಆಗಿ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ ಅವರಿಗೆ. ಆದ್ರೂ ಹೆಣ ನಗ್ತಾ ಇದೆ, ಅದೇ ಬೇಜಾರು. ಓಕೆ, ಈಗ ಗಂಡ ಸತ್ತಿ ಬಿದ್ದಿದ್ದಾರೆ ನೋಡಿ. ಇವ್ರ ಗಂಡ ಸತ್ತಿದ್ದಾನೆ. ಏನಾಯ್ತು? ಏನಾಯ್ತಪ್ಪ? ಮನುಷ್ಯತ್ವ ಇದೆಯಾ? ಯಾಕೆ? ಕನಿಕರ ಇದೆಯಾ? ಯಾಕಪ್ಪ? ಒಂದು ಹಣ ಬಿದ್ದಿದಲ್ಲಿ ಹಾ, ಒಂಚೂರು ಸಾಲಾದ್ರೂ ಆಗ್ಬೇಕನ್ನೋ ಕಾಮನ್ ಸೆನ್ಸ್ ಇದೆ. ಅದಕ್ಕೆ ಅದನ್ನ ಹಾಕ್ಬಿಡೆ. ಬೇಜಾರು ಮಾಡ್ಕೋಬೇಡಿ, 4 ದಿನದಿಂದ ಹೋಗ್ದಿಲ್ಲ. ಆಯ್ತಾಯ್ತು, ಇವಾಗ ನೋಡಿ ಕಂಪ್ಲೀಟ್ ಆಯ್ತು ಸೀನ್ಗೆ. ಓಕೆ, ಗಂಡ ಸತ್ತಿದ್ದಾರೆ, ಹೇಗೆ ಅಳ್ತಿ ಅಂತ ತೋರಿಸ್ಬೇಕು. ರೆಡಿ? ಕ್ಯಾಮ್ರಾ ರೋಲಿಂಗ್ ಅಂಡ್ ಆಕ್ಷನ್. ಓ ನನ್ನ ಪ್ರಾಣಕಾಂತ, ನಾನ್ ಚೆನ್ನಾಗಿಲ್ಲ ಅಂದ್ರೂ ನೀ ನನ್ನ ಮದುವೆ ಆದೆ. ಇವತ್ತು ನೀನೇ ನನ್ನ ಜೊತೆಲಿಲ್ಲ, ನೀನೇ ಇಲ್ದ ಮೇಲೆ ಇವತ್ತು ಪ್ರೋಗ್ರಾಮ್ ಇದು 1 ರೂಪಾಯಿ ಕಾಸು ಬೇಡ. ಅದು ಬೇಕಾ ಅವಳಿಗೆ? ಇದು ಸರ್, ಇದು ಪುನಃ 3 ದಿನ ಜೋಕುಲ. ಚೂರು ದೂರ ಹೋಗಮ್ಮ. ಆಯ್ತಾಯ್ತು ಬಾ, ನೀನ್ ಬೇಡ. ಅವರು ಪೋಸ್ಟ್ ಮಾರ್ಟಮ್ಗೆ ಬಂದಿದೆ ಅನ್ಸುತ್ತೆ. ಗ್ಲೌಸ್ ಎಲ್ಲ ಹಾಕೊಂಡು ಬಂದು ತುಂಬಾ ಸಖತ್ತಾಗಿ ಮಾಡಿದ್ರಿ. ಅದು ನಂದು ರೇಷ್ಮೆ. ಟಕ್ಕ ಹೋಗ್ತೀರಾ? ಹೋಗಾರ ಪೋಲೆ ಬರ. ಧನುಷ್ ಥ್ಯಾಂಕ್ಸ್ ಆಯ್ತಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ಹೆಣದ ಕ್ಯಾರೆಕ್ಟರ್ ಮಾಡಿದವ್ರಿಗೆ ಈಗ ನಾನು ಸೆಲೆಕ್ಟ್ ಆ ಪಿಕ್ಚರ್ಗೆ. ಯಾರು? ನಾನು. ನೀವು ನಿಮ್ಮ ಬಾಯಿಗೆ ಎಷ್ಟು ಒಂದು ಟ್ಯಾಲೆಂಟ್ ಅಂದ್ರೆ ಏನಂತ ಅನ್ಕೊಂಡಿದ್ರೆ ಸುಮ್ಮನೆ ಬಂದು ಮಂಗಕೋಲ ಆಟ ಆಡೋದ ನೀವು? ನಾನೊಬ್ಬ ದೊಡ್ಡ ಡೈರೆಕ್ಟರ್ ಮಾರ, 350 ಸಿನಿಮಾದ ಡೈರೆಕ್ಟರ್ ನಾನು. 350 ಸಿನಿಮಾ ಮಾಡಿದ್ದೀನಿ. 350 ಹೌದಲ್ಲ ಇವ್ರೆ? 350 ಮಾರ. ಅದು ಯಾವ್ದಲ್ಲ, ಮೊದಲನೇದು ಯಾವ್ದು, ಎರಡನೇದು ಯಾವ್ದು? ಅಲ್ಲ, ಸಿನಿಮಾ ಹೆಸರೇ 350 ಅಂತ. ಇವನ್ ಜೊತೆ ನಾನು ನಿನ್ ಜೊತೆ ಆಕ್ಟ್ ಮಾಡೋದ? ಯಾಕೆ? ಪ್ರೊಡ್ಯೂಸರ್ ಯಾರು ಇದಕ್ಕೆ? ಪ್ರೊಡ್ಯೂಸರು ನಮ್ಮಪ್ಪನಿ. ಅದಲ್ಲ, ಪ್ರೊಡ್ಯೂಸರ್ ಒಳ್ಳೆ ಕಾಸಿದೆ ಅವರಿಗೆ. ಹೌದಾ? ಹಾ, ಅದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಉಂಟಲ್ಲ 2,000. ಇದು ಕರೆಕ್ಟ್. ನಿಂಗೆ ಮಾತ್ರ ಸೂಟ್ ಆಗುತ್ತೆ, ನಾನು ಬರ್ತೀನಿ. ನಂದು 90 ಸಾಲ. ಅಂದ್ರೆ ನಿಮ್ದು ಪಿಕ್ಚರ್ ಸ್ಟಾರ್ಟ್ ಆಗೋದು 15 ವರ್ಷ ಆಗ್ತದಾ? ಅದು 2,000 ಹೋಗಿ 20 ಲಕ್ಷ ಆಗ್ಬೇಕು ಅವಾಗ ಸಿನಿಮಾ. ನೈಟ್ ಒಳಗೆ ಹಾಕಿ ಹೊಡಿತೀವಿ ಇನ್ನೊಂದ್ಸಲಿ ಬಂದ್ರೆ ನೀವು. ಅದು ಚಂದ ಆಗ್ತದೆ. ಕಾಮಿಡಿ ಕಾಮಿಡಿ